ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಒಂದು ಫೋಟೋವನ್ನು ನೀವು ಗಮನಿಸ್ತಾ ಇದ್ದೀರಿ. ನೋಡೋದಕ್ಕೆ ಯುವತಿ ತುಂಬ ಸುಂದರವಾಗಿದ್ದಾಳೆ ಅಂತ ಅನಿಸುತ್ತಾ, ಆದರೆ ಬದುಕು ಮಾತ್ರ ತುಂಬ ಸುಂದರವಾಗಿ ಇರಲಿಲ್ಲ. ಬದಲಿಗೆ ನರಕವನ್ನು ಅನುಭವಿಸ್ತಾ ಇದ್ಲು. ರಾಜ್ಯದಲ್ಲಿ ಒಂದು ಅಮಾನವೀಯ ಘಟನೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಸ್ವತಃ ಅತ್ತೆ ಅಥವಾ ಗಂಡನ ಮನೆಯವರೇ ಒಂದು ಕಿರುಕುಳವನ್ನು ಕೊಟ್ಟು ಬಿಡ್ತಾರೆ. ವೇಷವಾಟಿಕೆ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿಯನ್ನು ಅವಳಿಗೆ ತುಂಬ್ತಾ ಇರ್ತಾರೆ. ಆದರೆ ಈ ಹೆಣ್ಣು ಮಗುವಿಗೆ ಯಾವುದೇ ರೀತಿಯಾಗಿ ಅಂತಹ ಭಾವನೆ ಆಗಲಿ ಅಥವಾ ಅಂತಹ ಮನಸ್ಥಿತಿ ಆಗಲಿ ಇರಲಿಲ್ಲ. ಕೊನೆಗೂ ಮೊನನೊಂದಿರ್ತಕ್ಕಂಥ ಈ ಹೆಣ್ಣು ಮಗಳು ಸಾವಾಗಿ ಬಿಡುತ್ತಾ. ಸೊ ಈ ಕುರಿತಾಗಿ ಈಗ ರಾಜ್ಯದಾದ್ಯಂತ ಸಾಕಷ್ಟು ಚರ್ಚೆ ಅಂಥದ್ದೆಲ್ಲವೂ ಕೂಡ ನಡೀತಾ ಇದೆ. ಇದೊಂದು ಅಮಾನವೀಯ ಘಟನೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇದೊಂದು ರಾಕ್ಷಸ ಕೃತ್ಯ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಅಂದ ಹಾಗೆ ಏನಿದು ಘಟನೆಗೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಸಾಧ್ಯವಾದರೆ ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಇನ್ನು ಈ ಹೆಣ್ಣು ಮಗಳ ಹೆಸರು ಅಂಜನಾಬಾಯಿ. ವಯಸ್ಸು ಇನ್ನು ಕೇವಲ 22 ವರ್ಷ ಅಷ್ಟೇ. 3 ವರ್ಷದ ಹಿಂದಷ್ಟೇ ಬೀದರ್ನ ಬಸವ ಕಲ್ಯಾಣದ ನಿವಾಸಿ ಶೇಖರ್ ಪಾಟೀಲ್ ಎಂಬುವವರ ಜೊತೆ ಮದುವೆ ಆಗಿಬಿಟ್ಟಿರುತ್ತೆ. ಅತ್ತೆ ಮಾವ ಗಂಡ ಹೀಗೆ ಅನ್ಯೋನ್ಯವಾಗಿ ಇರಬೇಕಾದಂತಹ ಕುಟುಂಬವದು. ಆದರೆ ನಡೆದದ್ದು ಮಾತ್ರ ಬೇರೆಯೇ ಆಗಿಬಿಟ್ಟಿತ್ತು. ಶೇಖರ್ ಪಾಟೀಲ್ ಪಾನಿಪುರಿ ಅಂಗಡಿ ಇಟ್ಟುಕೊಂಡಿದ್ದ. ಪ್ರತಿದಿನವೂ ರಾತ್ರಿ 12 ಗಂಟೆಗೆ ಬರುತ್ತಿದ್ದನಂತೆ. ಇದೇ ಕಾರಣಕ್ಕೆ ಅಂಜನಾಬಾಯಿ ಗಂಡನಿಗೆ ಸ್ವಲ್ಪ ಬೇಗ ಬನ್ನಿ ಎಂದು ಕೇಳಿಕೊಳ್ತಿದ್ಲಂತೆ. ಈ ವಿಚಾರ ಅತ್ತೆ ಮಾವನಿಗೆ ತಿಳಿದು ಅಂಜನಾಬಾಯಿ ಜೊತೆಗೆ ದಿನನಿತ್ಯ ಜಗಳ ಮಾಡ್ತಾ ಇದ್ರು. ನೀನು ನೋಡಲು ಕೂಡ ಚೆನ್ನಾಗಿಲ್ಲ, ನಿನಗೆ ಸರಿಯಾಗಿ ಅಡುಗೆ ಕೂಡ ಮಾಡೋದಕ್ಕೂ ಬರೋದಿಲ್ಲ, ಹೀಗೆ ಸಾಕಷ್ಟು ಮಾನಸಿಕವಾಗಿ ನೋವು ನೀಡ್ತಾ ಇದ್ರಂತೆ. ಅಷ್ಟಾಗಿಯೂ ಕೂಡ ಎಲ್ಲವೂ ಕೂಡ ಆದರೂ ಹೇಗೋ ಹಿಂದಲ್ಲ ನಾಳೆ ಎಲ್ಲವೂ ಕೂಡ ಸರಿ ಆಗಬಹುದು ಅನ್ನೋ ನಂಬಿಕೆ ಮೇಲೆ ಆ ಹೆಣ್ಣು ಮಗಳು ಜೀವನವನ್ನು ಮಾಡ್ತಾ ಇರ್ತಾಳೆ. ಆದರೆ ಅದಕ್ಕೂ ಒಂದು ಹೆಜ್ಜೆ ಮುಂದೆ ಹೋಗಿ ಅಂಜನಾಬಾಯಿ ಅವರ ಅತ್ತೆ ಮಾವ ಅಂಜನಾಬಾಯಿಗೆ ಮತ್ತೊಬ್ಬರ ಜೊತೆ ಮಲಗಲು ಒತ್ತಾಯ ಮಾಡಿ ಹಿಂಸೆ ಮಾಡ್ತಾ ಇರ್ತಾರಂತೆ. ಈ ವಿಚಾರವನ್ನು ಅಂಜನಾಬಾಯಿ ತನ್ನ ತಾಯಿಗೂ ಹೇಳಿಕೊಂಡಿರ್ತಾಳೆ. ಆದರೆ ಅದರಿಂದ ಯಾವುದೇ ರೀತಿಯಾದಂಥ ಪ್ರಯೋಜನ ಕೂಡ ಆಗಿರಲಿಲ್ಲ. ಮಗಳ ಸಂಸಾರ ಚೆನ್ನಾಗಿರಲಿ ಎಂದು ಮಗಳಿಗೆ ಸಮಾಧಾನ ಮಾಡಿ ಎಲ್ಲ ಸರಿ ಹೋಗುತ್ತದೆ, ಅನುಸರಿಸಿಕೊಂಡು ಹೋಗು ಎಂಬುದನ್ನು ಸ್ವತಃ ತಾಯಿನೇ ಹೇಳಿ ಬಿಟ್ಟಿರ್ತಾಳೆ. ಇನ್ನು ಅತ್ತ ತವರ ಮನೆಯಲ್ಲೂ ಕೂಡ ಅರ್ಥ ಮಾಡ್ಕೊಳ್ಳಿಲ್ಲ. ಇತ್ತ ಅತ್ತೆ ಮಾವ ಮತ್ತೊಬ್ಬರ ಜೊತೆ ಮಲಗು ಎಂದು ಹೇಳ್ತಾ ಇದ್ದಾರೆ. ಹಿಂಸೆಯನ್ನು ಕೂಡ ಕೊಡ್ತಾ ಇದ್ದಾರೆ. ದಿನಕ್ಕೆ ಈ ರೀತಿಯಾದಂಥ ಹಿಂಸೆ ಹೆಚ್ಚಾಗ್ತಾನೆ ಇದೆ. ಇಂತಹ ಸಂದರ್ಭದಲ್ಲಿ ಜೊತೆ ನಿಲ್ಲಬೇಕಾದ ಗಂಡನು ಕೂಡ ಜೊತೆಗೆ ನಿಲ್ತಾ ಇಲ್ಲ. ಸೊ ಈ ಎಲ್ಲದರಿಂದ ಮನನೊಂದಿರ್ತಕ್ಕಂತಹ ಅಂಜನಾಬಾಯಿ ತನ್ನ ಜೀವನವನ್ನೇ ಅಂತ ಮಾಡಿಕೊಳ್ಳುವ ನಿರ್ಧಾರವನ್ನು ಕೂಡ ಮಾಡಿಕೊಂಡು ಬಿಡ್ತಾಳೆ. ಕೊನೆಗೂ ಕೂಡ ಜೀವವನ್ನ ಕಳೆದುಕೊಂಡು ಬಿಡ್ತಾಳೆ. ಆದರೆ ಇದೆಲ್ಲದಕ್ಕಿಂತ ಮನ ಕಲಕುವ ವಿಚಾರ ಮತ್ತೊಂದೇನು ಅಂತಂದ್ರೆ, ಅಂಜನಾಬಾಯಿಗೆ 11 ತಿಂಗಳ ಹಸುಗೂಸಿತ್ತು. ಈಗ ಆ ಕಂದನು ಕೂಡ ಅನಾಥವಾಗಿ ಹೋಯಿತು. ಸದ್ಯ ಗಂಡ ಅತ್ತೆ ಮಾವ ಎಲ್ಲರೂ ಕೂಡ ಪೊಲೀಸರ ವಶದಲ್ಲಿದ್ದಾರೆ. ಆದರೆ ಆ ಕಂದನ ಮುಂದಿನ ಜೀವನ ಹೇಗೆ ಎಂಬ ಒಂದು ಪ್ರಶ್ನೆ ಸಾಕಷ್ಟು ಕಾಡ್ತಾ ಇದೆ. ಸೊ 11 ತಿಂಗಳ ಮಗು, ಅದು 11 ತಿಂಗಳ ಹಸುಗೂಸನ್ನು ಬಿಟ್ಟು ಈಗ ಈ ಅಂಜನಾ ಅಥವಾ ಈ ಅಂಜನಾಬಾಯಿ ಅನ್ನುವಂಥ ಹೆಣ್ಣು ಮಗಳು ಈಗ ಸಾವಾಗಿ ಬಿಟ್ಟಿದ್ದಾಳೆ. ಸೊ ಇನ್ನು ತಾಯಿಯ ಎದೆ ಹಾಲು ಕುಡಿಯುತ್ತಿದ್ದಂತಹ ಕಂದಮ್ಮ ತಾಯಿಯೇ ಬಿಟ್ಟು ಹೋದ ನಂತರ ಮನೆಗೆ ಬೆಳಕಾಗಿದ್ದ ಸೊಸೆಯನ್ನ ಮಗಳಂತೆ ನೋಡಿಕೊಳ್ಳಬೇಕಾಗಿರ್ತಕ್ಕಂಥ ಅತ್ತೆ ಮಾವನೇ ಮತ್ತೊಬ್ಬರ ಜೊತೆ ಮಲಗು ಎಂದು ಒತ್ತಾಯಿಸಿ ತಮ್ಮದೇ ವಂಶದ ಕುಡಿ ತಾಯಿ ಇಲ್ಲದೆ ಅನಾಥವಾಗುವಂತೆ ಮಾಡಿಬಿಟ್ರಲ್ಲ. ಇಂತಹ ನರ ರಾಕ್ಷಸರಿಗೆ ಯಾವ ಶಿಕ್ಷೆಯನ್ನು ಕೊಡಬೇಕು ನೀವೇ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಇನ್ನೊಂದು ಕಡೆ ಮಗಳು ಕಷ್ಟವನ್ನು ಹೇಳಿಕೊಂಡ್ರು ಅದನ್ನು ಅರ್ಥ ಮಾಡಿಕೊಳ್ಳದೆ ಸಮಾಜದ ದೃಷ್ಟಿಯಿಂದ ನೋಡಿದ ಇತ್ತವರು ಕೂಡ ಕೈ ಚೆಲ್ಲಿ ಬಿಡ್ತಾರೆ. ಇದೆಲ್ಲದಕ್ಕಿಂತ ಮಿಗಿಲಾಗಿ ತನ್ನ ಬದುಕು ಹಂಚಿಕೊಳ್ಳಲು ಬಂದ ಮಡದಿಯ ಬೆಂಬಲಕ್ಕೆ ನಿಲ್ಲದ ಗಂಡ ಆದರೆ ಕೊನೆಗೆ ಅನಾಥವಾಗಿ ಇದೆಲ್ಲದರಿಂದ ಶಿಕ್ಷೆ ಅನುಭವಿಸುತ್ತಿರುವುದು ಮಾತ್ರ ಏನೂ ಮಾಡದೆ ಅಥವಾ ಏನು ತಪ್ಪನ್ನೇ ಮಾಡದೆ ಇರುವಂತಹ 1 ತಿಂಗಳ ಹಸುಗೂಸು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇಂತಹದ್ದೊಂದು ಮನ ಕಲಕುವ ಘಟನೆ ನಮ್ಮ ರಾಜ್ಯದ ಬೀದರ್ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂತಹದ್ದು. ಸೊ ಇಂತಹದ್ದೊಂದು ಅಮಾನವೀಯ ಘಟನೆ ಅಂತ ಕರಿತಿರೋ ಅಥವಾ ರಾಕ್ಷಸ ಕೃತ್ಯ ಅಂತ ಕರಿತಿರೋ ಅಥವಾ ಇಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ ಅಂತ ನಾವು ಚರ್ಚೆ ಮಾಡೋದಕ್ಕಿಂತ ಹೆಚ್ಚಾಗಿ ಒಂದು ಅಮಾಯಕ ಹೆಣ್ಣು ಮಗುವಿನ ಬಲಿ ಆಗಿದೆ. ಜೊತೆಗೆ ಒಂದು ಹಸುಗೂಸು ಅನಾಥವಾಗಿ ಬಿಟ್ಟಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾರ್ಯಾರೆಲ್ಲ ಈ ಒಂದು ಹೆಣ್ಣು ಮಗಳಿಗೆ ಪ್ರಚೋದನೆಯನ್ನ ನೀಡ್ತಾ ಇದ್ರೋ, ಹಿಂಸೆಯನ್ನ ಕೊಡ್ತಾ ಇದ್ರೋ ಅವರ ವಿರುದ್ಧ ದೂರು ಕೂಡ ದಾಖಲಾಗಿದೆ. ಈ ತವರು ಮನೆಯವರೇ ಕೂಡ ದೂರನ್ನ ನೀಡಿದ್ದಾರೆ. ಇದೆಲ್ಲವೂ ಕೂಡ ಆದ ಬಳಿಕ ಪೊಲೀಸರು ಸಂಬಂಧಪಟ್ಟಿರ್ತಕ್ಕಂಥ ಅಥವಾ ಯಾರ ಮೇಲೆ ದೂರ ಆಗಿದೆಯೋ ಆರೋಪಿಗಳು ಯಾರಿದ್ದಾರೋ ಅವ್ರನ್ನೆಲ್ಲರನ್ನು ಕೂಡ ಇದೀಗ ಬಂಧಿಸುವಲ್ಲಿ ಮುಂದಾಗಿ ಬಿಟ್ಟಿದ್ದಾರೆ. ಒಂದಿಷ್ಟು ಆ ಹೆಣ್ಣು ಮಗಳು ಕೂಡ ಯೋಚನೆ ಮಾಡಬೇಕಾಗಿತ್ತು. ಆ ಕಡೆ ತಾಯಿ ಹತ್ರ ಹೇಳುವಂಥ ವಿಚಾರವನ್ನು ಬೇರೆ ಸಂಬಂಧಿಕರು ಅಥವಾ ತಂದೆ ಹತ್ರನೋ ಅಣ್ಣ ತಮ್ಮಂದಿರ ಹತ್ರನೋ ಒಂಚೂರು ಶೇರ್ ಮಾಡ್ಕೊಂಡು ಬಿಟ್ಟಿದ್ರೆ ಅಲ್ಲಿಗೆ ಒಂದಿಷ್ಟು ಏನೋ ಪರಿಹಾರ ಸಿಗಬಹುದಿತ್ತೇನೋ. ಆ ತಾಯಿಯೂ ಕೂಡ ಅಂದರೆ ಈ ಹೆಣ್ಣು ಮಗಳ ತಾಯಿಯೂ ಕೂಡ ಹೇಳಿದ್ದು ತಪ್ಪು ಅಂತ ಹೇಳೋದಕ್ಕಾಗೋದಿಲ್ಲ. ಯಾಕೆಂತಂದರೆ ಸಣ್ಣ ಪುಟ್ಟ ಕಲಹ ಜಗಳ ಅಂಥದ್ದೆಲ್ಲವೂ ಕೂಡ ಬರ್ತಾ ಇರುತ್ತೆ. ಗಂಡನ ಮನೆ ಅಂದ ಮೇಲೆ
ಸಹಜವಾಗಿ ಕಷ್ಟ ಸುಖಗಳು ಎಲ್ಲ ಸಂದರ್ಭದಲ್ಲೂ ಅರ್ಥ ಮಾಡ್ಕೊಳ್ತಾರೆ ಅನ್ನೋದಕ್ಕಾಗೋದಿಲ್ಲ. ಹಿಂದೆಲ್ಲ ನಾಳೆ ಎಲ್ಲವೂ ಕೂಡ ಸರಿ ಆಗಿಬಿಡುತ್ತೆ. ಈಗ ನಾವು ಅವರ ಜೊತೆ ಜಗಳ ಮಾಡೋದಾಗ್ಲಿ ಅಥವಾ ಇನ್ನೇನೋ ಮಾಡೋದ್ರಿಂದ ವೈಮನಸ್ಸುಗಳು ಬಂದುಬಿಡುತ್ತೆ. ಸಂಬಂಧಿಕರ ನಡುವೆ ವೈಮನಸ್ಸು ಬಂದಾಗ ಹೆಣ್ಣು ಮಗಳು ಬದುಕಿ ಜೀವನವನ್ನು ಮಾಡಬೇಕಾದವಳಿಗೆ ಮತ್ತೆ ನೋವುಗಳನ್ನು ಕೊಡೋದಕ್ಕೆ ಹೆಚ್ಚು ಮಾಡಬಹುದು ಅನ್ನೋ ಒಂದು ಉದ್ದೇಶದಿಂದಾಗಿ ಆ ತಾಯಿ ಒಂದಿಷ್ಟು ಸಮಾಧಾನ ಮಾಡಿ ಕಳಿಸಿಬಿಟ್ರೆ ಏನೋ ಗೊತ್ತಿಲ್ಲ. ಆದರೂ ಕೂಡ ಆ ಹೆಣ್ಣು ಮಗಳು ಕೂಡ ಇಂತಹ ಕೆಟ್ಟ ನಿರ್ಧಾರವನ್ನು ತೆಗೆದುಕೊಳ್ಳಬಾರದಾಗಿತ್ತು, ತೆಗೆದುಕೊಂಡು ಬಿಟ್ಟಿದ್ದಾಳೆ. 11 ತಿಂಗಳ ಕೂಸು ಈಗ ಒಂದು ರೀತಿಯಾಗಿ ಬಲಿಪಶು ಅದೇ ಆಗಿಬಿಡ್ತು ಅಂತ ಹೇಳ್ಬೋದು. ಯಾಕೆಂತಂದರೆ ಏನೂ ಕೂಡ ಅರಿಯದೆ ಅಥವಾ ಏನೂ ಕೂಡ ತಪ್ಪು ಮಾಡದೇ ಇರುವಂತಹ ಕಂದಮ್ಮ ಈಗ ಅನಾಥ ಆಗಿಬಿಟ್ಟಿದೆ. ಈತ ತಂದೆ, ಅಜ್ಜ ಅಜ್ಜಿ ಅಥವಾ ಸಂಬಂಧಪಟ್ಟಿರ್ತಕ್ಕಂಥವ್ರು ಅಂದರೆ ಗಂಡಿನ ಕುಟುಂಬದವರು ಜೈಲು ಪಾಲಾಗಿಬಿಟ್ರೆ ಈತ ಹೆಣ್ಣಿನ ಕುಟುಂಬದವರು ನೋವಿನಲ್ಲಿದ್ದಾರೆ. ಎದೆ ಹಾಲು ಉಣಿಸಬೇಕಾಗಿರ್ತಕ್ಕಂಥ ತಾಯಿ ಸಾವನ್ನಪ್ಪಿಬಿಟ್ಟಿದ್ದಾಳೆ. ಇಂತಹದ್ದೊಂದು ಅಮಾನವೀಯ ಘಟನೆ ನಮ್ಮ ರಾಜ್ಯದಲ್ಲೇ ನಡೆದು ಬಿಟ್ಟಿದೆ. ಸೊ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯದಾದ್ಯಂತ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಇಂತಹ ಒಂದು ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇದ್ದಾವೆ. ಹೆಣ್ಣಿನ ಕಡೆಯವರಿಗೆ ಯಾಕೆ ಗಂಡಿನ ಕಡೆಯವರು ನೋವುಗಳನ್ನು ಕೊಡ್ತಾ ಇದ್ದಾರೋ, ಅಥವಾ ಕೆಲವೊಂದು ಕಡೆ ಹೆಂಗೆ ಆಗಿಬಿಡುತ್ತೆ ಅಂತಂದರೆ ಗಂಡ ಹೆಂಡತಿ ಚೆನ್ನಾಗಿರಬೇಕಾದಂಥ ಸಂದರ್ಭದಲ್ಲಿ ಅತ್ತೆ ಮಾವರ ಕಾಟ ಹೆಚ್ಚಾಗಿಬಿಡುತ್ತೆ, ಅಥವಾ ತವ್ರ ಮನೆಯವರು ಮಗಳೇ ಬೇಡ ಅಂತ ದೂರ ತಳ್ಳಿಬಿಟ್ಟಿರ್ತಾರೆ. ಒಂದು ಕಡೆ ಗಂಡನ ಮನೆಯವರು ಟಾರ್ಚರ್ ಜಾಸ್ತಿ ಮಾಡ್ತಾ ಇರ್ತಾರೆ. ಇದೆಲ್ಲದರ ನಡುವೆ ವರದಕ್ಷಿಣೆ ಕಿರುಕುಳ, ಅನೈತಿಕ ಸಂಬಂಧ ಇಂಥದ್ದೆಲ್ಲವೂ ಕೂಡ ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇದ್ದಾವೆ. ಏನಾಗ್ತಾ ಇದೆ ನಮ್ಮ ಸಮಾಜದಲ್ಲಿ, ಸಮಾಜ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ ಎಂಬುದು ಕೂಡ ಒಂದು ಯಕ್ಷ ಪ್ರಶ್ನೆ ಆಗಿಬಿಟ್ಟಿದೆ. ಸೊ ಪ್ರತಿದಿನ ನೀವು ಒಂದಲ್ಲ ಒಂದು ನ್ಯೂಸನ್ನು ಕೇಳ್ತಾನೆ ಇರ್ತೀರಾ. ಅಲ್ಲಿ ಹಾಗಂತೆ ಹೀಗಂತೆ, ಗಂಡನ ಹೆಂಡತಿ ಕೊಲೆ ಮಾಡಿಸಿರೋದು, ಹೆಂಡತಿನ ಗಂಡ, ಅತ್ತೆನ ಮಾವ, ಅನೈತಿಕ ಸಂಬಂಧ, ಅಥವಾ ಮದುವೆ ಆದ ಮೇಲೆ ತನ್ನ ಪ್ರಿಯಕರನ ಜೊತೆ ಅಥವಾ ಪ್ರೇಯಸಿಯ ಜೊತೆ ಸೇರಿ ಗಂಡನನ್ನು ಕೊಲೆ ಮಾಡಿಸುವಂಥದ್ದು, ಹೆಂಡತಿಯನ್ನು ಕೊಲೆ ಮಾಡುವಂಥದ್ದು, ಇಂತಹದ್ದೇ ಪ್ರಕರಣಗಳು ಕೂಡ ಹೆಚ್ಚಾಗ್ತಾ ಇದ್ದಾವೆ. ಇದು ಯಾವುದೋ ದೇಶದ ಮೂಲೆಯಲ್ಲಿ ನಡೆದಿರ್ತಕ್ಕಂಥ ಘಟನೆಗಳಲ್ಲ. ನಮ್ಮ ರಾಜ್ಯದಲ್ಲಿಯೇ ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಇಂತಹ ಘಟನೆಗಳು ದಿನಗಳು ಕಳೀತಾ ಇದ್ದ ಹಾಗೆ ಬೆಳಕಿಗೆ ಬರ್ತಾನೆ ಇದ್ದಾವೆ. ಸೋಷಿಯಲ್ ಮೀಡಿಯಾ ಹೆಚ್ಚಾಗ್ತಾ ಇದ್ದಂತೆ ಯಾವುದೋ ಒಂದು ಮೂಲೆಯಲ್ಲಿ ನಡೆದಿರ್ತಕ್ಕಂಥ ಘಟನೆಯೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಪ್ರಚಾರವನ್ನು ಪಡೆದುಕೊಳ್ಳುತ್ತೆ, ಸದ್ದು ಮಾಡೋದಕ್ಕೆ ಪ್ರಾರಂಭಿಸಿಬಿಡುತ್ತೆ. ಅದರ ವಿರುದ್ಧ ಧ್ವನಿ ಎತ್ತುವಂಥದ್ದು, ಅದರ ಬಗ್ಗೆ ಮಾತನಾಡುವಂಥದ್ದು ಎಲ್ಲವೂ ಕೂಡ ಆಗಿಬಿಡುತ್ತೆ. ಆದರೆ ಯಾವುದೇ ರೀತಿಯಾದಂಥ ಸಂಸ್ಕಾರ ಆಗಲಿ ಸಂಸ್ಕೃತಿ ಆಗಲಿ ಬದಲಾಗ್ತಾ ಇಲ್ಲ. ಸಂಸ್ಕಾರ ಸಂಸ್ಕೃತಿಯನ್ನು ಜನಗಳು ಮರಿತಾ ಇದ್ದಾರೆ ಅಂತ ಮೇಲ್ನೋಟಕ್ಕೆ ಅನಿಸುತ್ತೆ. ಗಂಡ ಹೆಂಡತಿಯನ್ನು ಹೇಗೆ ನೋಡ್ಕೋಬೇಕು ಅನ್ನೋ ಒಂದು ಮನಸ್ಥಿತಿಯೂ ಕೂಡ ಜನರಲ್ಲಿ ಕಡಿಮೆ ಆಗ್ತಾ ಇದೆ ಎಂಬುದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಅನೈತಿಕ ಸಂಬಂಧ, ಈ ರೀತಿಯಾದಂಥ ಘಟನೆಗಳು ಇಂತಹದ್ದೇ ನಮ್ಮ ಸಮಾಜದಲ್ಲಿ ಹೆಚ್ಚಾಗ್ತಾ ಇದ್ದಾವೆ. ಸೊ ಇಂಥ ಒಂದು ಪ್ರಕರಣಗಳ ಬಗ್ಗೆ ಏನೇ ಮಾತನಾಡಿದ್ರೂ ಕೂಡ ಒಂದಿಷ್ಟು ವೇಸ್ಟ್ ಅಂತ ಅನ್ನಿಸಿಬಿಡುತ್ತೆ. ಯಾಕೆ ಅಂತಂದರೆ ಪ್ರತಿದಿನ ಇಂಥ ಪ್ರಕರಣಗಳ ಬಗ್ಗೆ ಮಾತನಾಡ್ತಾ ಇರೋದನ್ನು ನೀವು ಗಮನಿಸಿದ್ದೀರಿ. ಸಾಕಷ್ಟು ಬಾರಿ ಆಕ್ರೋಶಭರಿತವಾಗಿ ಮಾತನಾಡಿ ಬಿಡ್ತೀವಿ, ಆದರೆ ಯಾವುದೂ ಕೂಡ ಸಮಾಜದಲ್ಲಿ ಬದಲಾವಣೆಗಳು ಆಗ್ತಾ ಇಲ್ಲ. ಕೇವಲ ನಾವು ಮಾತನಾಡೋದೇ ಆಗುತ್ತೆ, ನೀವು ಗಮನಿಸೋದೇ ಆಗುತ್ತೆ. ಅದನ್ನು ಹೊರತುಪಡಿಸಿ ಇಲ್ಲಿ ಮಾತನಾಡಿರುವಂಥವ್ರಿಗೂ ಬೆಲೆ ಇಲ್ಲ, ನೀವು ಗಮನಿಸಿ ಅಥವಾ ಅವುಗಳನ್ನ ಶೇರ್ ಮಾಡಿರ್ತಕ್ಕಂಥ ನಿಮ್ಗಳಿಗೂ ಕೂಡ ಬೆಲೆ ಇಲ್ಲದಂತ ಹಾಗೆ ಬಿಡ್ತಾ ಇದೆ. ಒಟ್ಟಾರೆಯಾಗಿ ಏನು ಹೇಳಬೇಕು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಆದರೆ ಹೆಣ್ಣು ಮಕ್ಕಳಿಗೆ ಈ ಒಂದು ವಿಡಿಯೋ ಮೂಲಕ ಒಂದು ಸಂದೇಶವನ್ನು ಕೊಡೋದಾದರೆ, ನಿಮ್ಮ ಮದುವೆ ಆದ ಬಳಿಕ ಗಂಡನ ಮನೆಯಲ್ಲಿ ಎಂತಹ ನೋವುಗಳಿರಲಿ ಸಹಿಸ್ಕೊಳ್ಳಿ, ತಪ್ಪು ಅಂತ ಹೇಳೋದಿಲ್ಲ. ಎಷ್ಟು ಸಾಧ್ಯನೋ ಅಷ್ಟು ಸಹಿಸ್ಕೊಳ್ಳಿ. ಅದನ್ನು ಸಹಿಸಿಕೊಂಡು ಆದ ಬಳಿಕ ಸಂಬಂಧಪಟ್ಟ ನಿಮ್ಮ ಅಣ್ಣ ತಮ್ಮಂದಿರು ಇರ್ತಾರೆ, ತಂದೆ ತಾಯಿಗಳಿರ್ತಾರೆ, ಅವರ ಗಮನಕ್ಕೂ ಕೂಡ ತನ್ನಿ. ಅಲ್ಲಿ ನಿಮಗೆ ಸರಿಯಾದ ರೀತಿಯಾದಂಥ ಸ್ಪಂದನೆ ಸಿಕ್ಕಿಲ್ಲ ಅಂತಂದರೆ ಕಾನೂನಿನ ರೀತಿಯಲ್ಲಿ ಏನು ಹೋರಾಟವನ್ನು ಮಾಡೋದಕ್ಕೆ ಸಾಧ್ಯನೋ ಏಕಾಂಗಿಯಾಗಿ ಹೋರಾಟವನ್ನು ಮಾಡಿ. ಅದನ್ನು ಹೊರತುಪಡಿಸಿ ಈ ಸಾಯೋದು ಅಥವಾ ಇನ್ನೇನೋ ಕೆಟ್ಟ ನಿರ್ಧಾರವನ್ನು ಮಾಡೋದಿದೆಯಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ? ಒಂದು ಬಾರಿ ನಿಮ್ಮ ಪ್ರಾಣ ಕಳೆದು ಹೋಗಿಬಿಟ್ರೆ ಮತ್ತೆ ಬರೋದಕ್ಕೆ ಅಥವಾ ಮತ್ತೆ ಪಡೆದುಕೊಳ್ಳೋದಕ್ಕೆ ಯಾವುದೇ ರೀತಿಯಾದಂಥ ಅವಕಾಶಗಳಿಲ್ಲ. ಸೊ ಹಾಗಾಗಿ ಪವಿತ್ರವಾದಂತಹ ಜೀವನ ದಯಮಾಡಿ ಯಾರು ಕೂಡ ಈ ರೀತಿಯಾಗಿ ಕಳೆದುಕೊಳ್ಳೋದಕ್ಕೆ ಹೋಗಬೇಡಿ. ಯಾರು ತಪ್ಪು ಮಾಡಿರ್ತಾರೋ ಅವರಿಗೆ ಶಿಕ್ಷೆ ಆಗಲಿ. ಅದನ್ನು ಹೊರತುಪಡಿಸಿ ತಪ್ಪೇ ಮಾಡಿದಿರ್ತಕ್ಕಂತಹ ನೀವುಗಳು ಆ ಒಂದು ಸಾವನ್ನು ಅನುಭವಿಸಿದರೆ ನಿಮ್ಮನ್ನು ನಂಬಿರ್ತಕ್ಕಂತಹ ಯಾವುದೇ ಕುಟುಂಬ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಬೇರೆ ಯಾರೇ ಆಗಿರ್ಬೋದು, ಅವರು ಆ ನೋವನ್ನು ಅನುಭವಿಸಬೇಕಾಗುತ್ತೆ. ಅವರು ಕೊನೆ ಉಸಿರು ಎಳೆವರೆಗೂ ಕೂಡ ಆ ಕೊರಗಲ್ಲೇ ಸಾಯಬೇಕಾಗುತ್ತೆ. ಇದಕ್ಕೆ ನೀವು ದಾರಿ ದೀಪ ಮಾಡಿಕೊಡೋದಕ್ಕೆ ಹೋಗಬೇಡಿ. ಸೊ ಇದೊಂದು ಹೆಣ್ಣು ಮಕ್ಕಳಿಗೆ ಕಿವಿ ಮಾತು ಅಂತ ಅಂದುಕೊಂಡ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ನೋಡಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನಮಸ್ಕಾರ.